ಆಮ್, ನಾನು ಮತ್ತೊಮ್ಮೆ ಎಲ್ರಿಗೂ ಹಬ್ಬದ ಶುಭಾಶಯಗಳು ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಒಂದು ಅದ್ಭುತವಾಗಿರೋ ದಿನ. ಸೊ ನೀವೆಲ್ಲರೂ ನಿಮ್ಮ ಫೆಸ್ಟಿವಿಟೀಸ್ ಎಲ್ಲ ಬಿಟ್ಟು ಇವತ್ತು ಬಂದಿದ್ದೀರಾ ನಮ್ಮ ಜೊತೆ ಒಂದು ಸ್ಪೆಷಲ್ ಆಗಿ ಒಕೇಶನಲ್ಲಿ ಭಾಗವಹಿಸೋಕ್ಕೆ ತುಂಬ ಥ್ಯಾಂಕ್ ಯು. ಐ ಹೋಪ್ ದಟ್ ಈ ಫೆಸ್ಟಿವಲ್ ಮೂಲಕ ಎಲ್ಲರೂ ಲೈಫಲ್ಲಿ ಎಲ್ಲರೂ ಫ್ಯಾಮಿಲೀಸಲ್ಲಿ ನೀವೇನೇನು ಕೇಳಿದ್ದೀರಾ ಈ ಹೊಸ ವರ್ಷದಲ್ಲಿ ಎಲ್ಲ ಪೂರ್ವವಾಗಲಿ, ಎಲ್ಲ ನಗ್ನಗ್ತಾ ಇರಿ, ಸಕ್ಸಸ್ ಸಿಗಲಿ ಎಲ್ರಿಗೂ ಅಂತ ಕೇಳ್ತಾ, ಅಫ್ಕೋರ್ಸ್ ಈ ಸಿನಿಮಾ ಬಗ್ಗೆ ಐವ್ ಆಲ್ವೇಸ್ ಫೌಂಡ್ ಫೀಮೇಲ್ ಓರಿಯೆಂಟೆಡ್ ಫಿಲ್ಮ್ಸ್ ವೆರಿ ಸ್ಪೆಷಲ್. ಯಾಕಂದರೆ ಒಂದು ಮಹಿಳಾ ಪ್ರಧಾನವಾಗಿ ಸಿನಿಮಾಗಳು ಮಾಡಬೇಕು ಅಂದರೆ ತುಂಬಾ ಒಂದು ಕಷ್ಟ ಕೆಲಸ, ಒಂದು ತುಂಬಾ ಚಾಲೆಂಜಿಂಗ್ ಕೆಲಸ ಅಂತ ನನಗೆ ಅನಿಸುತ್ತೆ. ಒಂದು ಒಂದು ಫಿಲ್ಮ್ನ ತನ್ನ ಶೋಲ್ಡರಲ್ಲಿ ಕ್ಯಾರಿ ಮಾಡಿ ಆಮೇಲೆ 2.5 hours ಅಥವಾ 2 hours ಇವಾಗ ಎಷ್ಟು ಹೋಗ್ತಾ ಹೋಗ್ತಾ ಫಿಲ್ಮ್ಗಳ ಲೆಂತ್ ಶಾರ್ಟ್ ಆಗ್ತಿದೆ, ಆದ್ರೂ ರೆಸ್ಪಾನ್ಸಿಬಿಲಿಟಿ ಕಮ್ಮಿ ಆಗ್ತಿಲ್ಲ. ಬಿಕಾಸ್ ಜನಕ್ಕೆ ಎಂಟರ್ಟೈನ್ ಮಾಡುವಂಥ ಒಂದು ಕೆಲಸ ಆಗಲಿ ಅಥವಾ ಜನಕ್ಕೆ ಥಿಯೇಟರ್ಸಲ್ಲಿ ಕರ್ಕೊಂಬರುವಂಥ ಒಂದು ಕೆಲಸ ಆಗಲಿ, ಒಂದು ಆ್ಯಕ್ಟರ್ಗೆ ತುಂಬಾ ಒಂದು ದೊಡ್ಡ ಕೆಲಸ ಆಗಿದೆ ಇವತ್ತು, ರೆಸ್ಪಾನ್ಸಿಬಿಲಿಟಿ ಕೆಲಸ ಆಗಿದೆ. ಸೊ ವೀವ್ ಆಲ್ಸೋ ಬಿಕಮ್ ಎಕ್ಸ್ಟ್ರೀಮ್ಲಿ ಪರ್ಟಿಕ್ಯುಲರ್ ಅಬೌಟ್ ದ ಫಿಲ್ಮ್ಸ್ ದಟ್ ವಿ ವಾಂಟ್ ಟು ಡೂ ಆ್ಯಂಡ್ ದ ಲ್ಯಾಂಗ್ವೇಜಸ್ ದಟ್ ವಿ ವಾಂಟ್ ಟು ಡೂ ಆ್ಯಂಡ್ ವಾಟ್ ಇಸ್ ದ ಫಾರ್ಮ್ಯಾಟ್ ದಟ್ ವಿ ವಾಂಟ್ ಟು ಡೂ. ಎಲ್ಲ ಶಾರ್ಟರ್ ಫಾರ್ಮ್ಯಾಟ್, ಸ್ಮಾರ್ಟರ್ ಫಾರ್ಮ್ಯಾಟ್ಸ್ ಆಗಿರೋದ್ರಿಂದ ದ ಕೈಂಡ್ ಆಫ್ ಸ್ಕ್ರಿಪ್ಟ್ಸ್ ದಟ್ ಆರ್ ಕಮಿಂಗ್ ಇನ್, ದ ಕೈಂಡ್ ಆಫ್ ಸ್ಟೋರೀಸ್ ದಟ್ ಆರ್ ಕಮಿಂಗ್ ಇನ್ ಆರ್ ಆಲ್ಸೋ ಎಕ್ಸ್ಟ್ರೀಮ್ಲಿ ಡಿಫ್ರೆಂಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಟ್ರೆಂಡ್ ತುಂಬ ಚೇಂಜ್ ಆಗಿದೆ. 5 ವರ್ಷ ಇದ್ದಿದ್ದು ಟ್ರೆಂಡ್ ಫಿಲ್ಮ್ ಮೇಕಿಂಗ್ ತುಂಬಾ ಬೇರೆ ಥರ ಇತ್ತು, ಇವಾಗ ತುಂಬ ಬೇರೆ ಥರ ಆಗಿದೆ. ಸೊ ಅದ್ರ ತಕ್ಕಂಥ ನಾವು ಚೇಂಜ್ ಆಗ್ತಾ ಇರಬೇಕು. ಈ ಒಂದು ಕತೆ ನನ್ನ ಹತ್ರ ಬಂದಾಗ ದೆರ್ ಈಸ್ ನಥಿಂಗ್ ಒಬ್ಲಿವಿಯಸ್ ಆರ್ ಎಕ್ಸ್ಟ್ರಾರ್ಡಿನರಿ ಆರ್ ಓವರ್ ದ ಟಾಪ್ ಅಬೌಟ್ ಸಿಂಧೂರಿ ಅಂತ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಸಿಂಧೂರಿ ಅಂತ ಟೈಟಲ್ ಕೇಳಿದ ತಕ್ಷಣ ನೀವು ಅಫ್ಕೋರ್ಸ್ ಒಂದು ಸಿಂಧೂರ ಅಂತ ಒಂದು ಅರ್ಥ ಬರುತ್ತೆ, ರೆಡ್ ಅಂತ ಒಂದು ಅರ್ಥ ಬರುತ್ತೆ, ರೆಡ್ ಇನ್ ದ ಫಿಯರ್ಸ್ ಅಂತ ಒಂದು ಅರ್ಥ ಬರುತ್ತೆ. ಇಟ್ಸ್ ಅ ವೆರಿ ಸ್ಟ್ರಾಂಗ್ ಫೆಮಿನಿನ್ ವರ್ಡ್. ಸೊ ನನ್ನ ಪ್ರಕಾರ ಇವಾಗ ನನಗೆ ಈ ಸಿನಿಮಾದಲ್ಲಿ ಸಿಂಧೂರಿ ಡಿಫೈನ್ ಮಾಡೋಕ್ಕೆ ಹೇಳಿದ್ರೆ ಐ ವಿಲ್ ಸೇ ಈ ಕ್ಯಾರೆಕ್ಟರ್ಗೆ ಮತ್ತು ಸಿಂಧೂರಿಗೆ ದುರ್ಗೆ ಥರ ಶಕ್ತಿ ಇದೆ, ಸರಸ್ವತಿ ಥರ ಬುದ್ಧಿ ಇದೆ, ಲಕ್ಷ್ಮಿ ಥರ ಅಬಂಡೆನ್ಸ್ ಇದೆ, ಆ್ಯಂಡ್ ಒಂದು ಅನ್ಸ್ಟಾಪಬಲ್ ಪವರ್ ಆಫ್ ಕಾಳಿ ಅಂತ ಇದೆ. ಸೊ ದ್ಯಾಟ್ ಐ ಥಿಂಕ್ ಇಸ್ ಸಿಂಧೂರಿ ಫಾರ್ ಮೀ. ಆ್ಯಂಡ್ ಈ ಒಂದು ಎಲಿಮೆಂಟ್ಸ್ನ ನೀವು ಈ ಸಿನಿಮಾದಲ್ಲಿ ನೋಡ್ಬೋದು. ಹೀರೋ, ಹೀರೋಯಿನ್, ವಿಲನ್, ಅಪ್ಪ ಅಮ್ಮ, ಲೈಕ್ ನಾನು ಹೇಳಿದೆ, ಸಿನಿಮಾಗಳು ತುಂಬಾ ಚೇಂಜ್ ಆಗಿದೆ ಓವರ್ ದ ಲಾಸ್ಟ್ 5 years. ಸೊ ಎವ್ರಿ ಇಂಡಿವಿಜುವಲ್ ಕ್ಯಾರೆಕ್ಟರ್ ಇಸ್ ರಿಟನ್ ಒಂದು ಕತೆ ತಕ್ಕಂಗೆ. ಆ್ಯಂಡ್ ಪ್ರತಿಯೊಂದು ಕ್ಯಾರೆಕ್ಟರ್ ಜಾಯಿನ್ ಆದರೆ ಒಂದು ತುಂಬ ಇನೋವೇಟಿವ್ ಆಗಿ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಲೈನ್ ಬರುತ್ತೆ. ಸೊ ವಿ ಜಸ್ಟ್ ಟ್ರೈಂಗ್ ಟು ಎಕ್ಸ್ಪ್ಲೋರ್ ದ್ಯಾಟ್. ಆ್ಯಂಡ್ ಅಫ್ಕೋರ್ಸ್ ಹೋಗ್ತಾ ಹೋಗ್ತಾ ಡೈರೆಕ್ಟರ್ ವಿಲ್ ಟೆಲ್ ಯು ಹೌ ಈಸ್ ಐ ಫೌಂಡ್ ಇಟ್ ಪರ್ಸ್ನಲಿ ವೆರಿ ಇಂಟ್ರೆಸ್ಟಿಂಗ್. ಆ್ಯಂಡ್ ನಾವು ಆದಷ್ಟು ಬೇಗ ಶೂಟಿಂಗ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ವಿ. ಸೊ ಅಪ್ಡೇಟ್ ಸಿಗ್ತಾ ಇರುತ್ತೆ ನಿಮಗೆ. ಬಟ್ ಮತ್ತೊಮ್ಮೆ ಈ ಒಂದು ತುಂಬಾ ಡಿಫ್ರೆಂಟ್ ವೈಬ್ ಆಗಿರುವಂಥ ಒಂದು ಸಿನಿಮಾ, ಬಿಕಾಸ್ ಇಟ್ ಹ್ಯಾಸ್ ದ ಎಲಿಮೆಂಟ್ಸ್ ಆಫ್ ಎವ್ರಿ ಮಾ ದಟ್ ಯು ಕ್ಯಾನ್ ಇಮ್ಯಾಜಿನ್. ಒಂದು ಹೆಣ್ಮಕ್ಳಿಗೆ ಒಂದು ಶಕ್ತಿ ಕೊಡೋ ಥರ, ಅದು ನಾಟ್ ಜಸ್ಟ್ ಹೆಣ್ಮಕ್ಳಿಗಾಗಿ ಬಟ್ ಗಂಡ್ಮಕ್ಳ ಪರವಾಗಿ ಕೂಡ. ಸೊ ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಲೈನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಟು ಬಿ ವರ್ಕಿಂಗ್ ವಿತ್ ಕೀರ್ತಿ ನಾರಾಯಣ್ ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ. ಮೀ ಆ್ಯಂಡ್ ಕೀರ್ತಿ ಆರ್ ಡೂಯಿಂಗ್ ಸಮಥಿಂಗ್ ಎಲ್ಸ್ ಟುಗೆದರ್, ವಿ ಕಾಂಟ್ ಟಾಕ್ ಅಬೌಟ್ ಇಟ್ ರೈಟ್ ನೌ. ಆ್ಯಂಡ್ ನಾರಾಯಣ್ ಸ್ವಾಮಿ ಅವರು ವಿವ್ ನೋನ್ ಈಚ್ ಅದರ್ ಫಾರ್ ಮೋರ್ ದೆನ್ ಐ ಥಿಂಕ್ 10 ವರ್ಷ ಆಗಿದೆ. ರಾಗ್ನಿ IPS ಟೈಮಲ್ಲಿ ವರ್ಕ್ ಮಾಡಿದ್ದು. ಪಾಪ ತುಂಬ ಬ್ರೇವ್ ಆಗಿ ಕ್ಲೈಮ್ಯಾಕ್ಸ್ ಅಲ್ಲೆಲ್ಲ ಫುಲ್ ಚಡ್ಡಿಯಲ್ಲೆಲ್ಲ ಓಡಾಡಿದ್ದಾರೆ ಹುಬ್ಳಿಯಲ್ಲಿ. ಸೊ ಐ ಟ್ರೂಲಿ ಅಪ್ರಿಷಿಯೇಟ್ ಯು ಫಾರ್ ದ್ಯಾಟ್. ಐ ಟೋಲ್ಡ್ ಯು ದ್ಯಾಟ್ ಆಲ್ಸೋ. ಆ್ಯಂಡ್ ಅಫ್ಕೋರ್ಸ್ ರಮೇಶ್ ಸರ್ ಅವ್ರ ಬಗ್ಗೆ ಹೇಳೋ ಅವಶ್ಯಕತೆಯೇ ಇಲ್ಲ. ಅವರು ಸೋಷಲ್ ವರ್ಕ್ ಬಗ್ಗೆ ತುಂಬಾ ಕೇಳ್ತಾ ನೋಡ್ತಾನೆ ಇರ್ತೀವಿ. ಆಮೇಲೆ ಅವ್ರ ಪ್ರೊಡಕ್ಷನ್ ಆಗಲಿ ಈ ಸಿನಿಮಾದಲ್ಲಿ ತುಂಬ ಪ್ಯಾಷನ್ ಆಗಿ ಮುಂದೆ ಬಂದು ಮಾಡ್ತಿದ್ದಾರೆ. ಸೊ ಎಲ್ರದ್ದು ಪ್ರೋತ್ಸಾಹ ಇರಲಿ ಅವ್ರಿಗೆ. ಯಾಕಂದರೆ ಪ್ರೊಡ್ಯೂಸರ್ಸ್ಗೆ ನಾವು ಎಂಕರೇಜ್ ಮಾಡಿದ್ರೆ ಇಂಡಸ್ಟ್ರಿ ಆಗಿ ಎಲ್ಲರೂ ಮುಂದೆ ಬರ್ತಾರೆ ಅಂತ ನನ್ನ ಅಭಿಪ್ರಾಯ. ಶಂಕರ್ ಐ ಆಮ್ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ವಿತ್ ಡೂಯಿಂಗ್ ಅ ಫಿಲ್ಮ್ ವಿತ್ ವಿವ್ ಶಾಟ್ ಬಿಂಗೋ ಟುಗೆದರ್. ಆ್ಯಂಡ್ ಬಿಂಗೋ ಮಾಡಿದಾಗ್ಲೇ ಸ್ಟಾರ್ಟ್ ಆಗಿದ ತಕ್ಷಣವೇ ವಿ ವಿಲ್ ಲೈಕ್ ಏನಾದರೂ ಒಂದು ಮಾಡೋಣ, ಬಿಕಾಸ್ ವಿ ಆರ್ ಶೂಟಿಂಗ್ ಅ ವೆರಿ ನೈಸ್ ಆ್ಯಕ್ಷನ್ ಸೀಕ್ವೆನ್ಸ್ ಇನ್ ಬಿಂಗೋ. ಆ್ಯಂಡ್ ಆವಾಗ ವಿ ವಿಲ್ ಲೈಕ್ ಯಾಕೆ ಒಂದು ಕಂಪ್ಲೀಟಾಗಿ ಆ್ಯಕ್ಷನ್ ಕಮರ್ಷಿಯಲ್ ಒಂದು ಇಂಟ್ರೆಸ್ಟಿಂಗ್ ಆಗಿರೋದು ಕ್ಯಾರೆಕ್ಟರ್ ಬೇಸ್ಡ್ ಫಿಲ್ಮ್ ಮಾಡಬಾರ್ದು ಅಂತ. ಸೊ ಸಿಂಧೂರಿ ಇಸ್ ಆಲ್ ದೋಸ್ ಎಲಿಮೆಂಟ್ಸ್. ರೆಸ್ಟ್ ಆಲ್ ಎವ್ರಿಬಡಿ ಎಲ್ಸ್ ದ ಟೀಮ್ ಇವತ್ತೇ ಮೀಟ್ ಮಾಡಿದ್ದೀನಿ. ಸೊ ಕ್ಷಮಿಸಿ, ನಿಮಗೆ ನಿಮ್ಮ ಹೆಸರುಗಳು ಇನ್ನೂ ರಿಜಿಸ್ಟರ್ ಆಗಿಲ್ಲ. ರಾಕೇಶ್,
ನನ್ಯಾ ಮೇಡಮ್, ನನ್ಯಾ ಕಾಸರವಳ್ಳಿ ಅವರು, ಅಫ್ಕೋರ್ಸ್ ಅವ್ರ ಪರಿಚಯ, ಅಫ್ಕೋರ್ಸ್ ಈಸ್ ಅ ವೆರಿ ಗುಡ್ ಆರ್ಟಿಸ್ಟ್. ಆ್ಯಂಡ್ ಎಲ್ರಿಗೂ ಹಾಯ್ ಹಾಯ್ ನಿತನ್, ಹಲೋ ಹಾಯ್ ಹರೀಶ್. ಮ್ಯೂಸಿಕ್ ಇಸ್ ಹಿತಾನ್. ಸೊ ಎಸ್, ತುಂಬ ಇಂಟ್ರೆಸ್ಟಿಂಗ್ ಟೀಮ್ ಆಗಿದೆ. ಆ್ಯಂಡ್ ಮುಂದೆ ಬರ್ತಾ ನೋಡಿ ವಾಟ್ ದ ಡೆವಲಪ್ಮೆಂಟ್ಸ್ ವಿಲ್ ಬಿ. ಅಲ್ಲಿ ತನಕ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಬಂದಿದ್ದಕ್ಕೆ. ಅಮ್ಮ ಆಶೀರ್ವಾದ ಎಲ್ಲರ ಮೇಲೆ ಇರಲಿ, ನಮ್ಮ ಮೇಲೆ ಇರಲಿ, ನಿಮ್ಮೆಲ್ಲರ ಮೇಲೆ ಇರಲಿ. ಒಳ್ಳೇದಾಗಲಿ. ಹ್ಯಾವ್ ಅ ಗುಡ್ ಡೇ. ಥ್ಯಾಂಕ್ ಯು.